ಕ್ವಾಟ್ಲೆ ಕಿಚನ್ ಒಂದೊಂದು ವಾರ ಒಂದೊಂದು ಥರ ಗೆಟಪ್ಪು, ಟಾಸ್ಕು, ಕಾನ್ಸೆಪ್ಟು. ಮೊದಲನೇ ವಾರ ನಾವೆಲ್ಲ ನೋಡಿದ್ವಿ. ಗೆಟಪ್ ರೌಂಡು ಅಂತೇಳಿ ಅಲ್ಲಿರೋರೆಲ್ಲ ಹೀರೋಯಿನ್ದು ಗೆಟಪ್ ಹಾಕ್ಕೊಂಬಂದಿದ್ರು. ಮತ್ತು ಕೆಲವೊಂದು ಟಾಸ್ಕ್ ಕೊಟ್ಟಿದ್ರು. ಈ ವಾರ ಯಾವ ರೀತಿ ಇರ್ಬೋದು ಅಂತ ಅನಿಸ್ತಾ ಇತ್ತು. ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಇವ್ರು ಹೇಳ್ತಿರೋ ಪ್ರಕಾರ ಕರ್ನಾಟಕ ಸ್ಪೆಷಲ್ ರೌಂಡ್ ಅಂತ ಇಟ್ಟಿದ್ದಾರೆ. ಅಂದರೆ ಇದನ್ನ ನೋಡ್ತಿದ್ರೆ ನಮ್ಗೆ ಅನಿಸ್ತಾ ಇದೆ, ಕರ್ನಾಟಕದಲ್ಲಿ ಏನೇನು ಅಡುಗೆ ಸ್ಪೆಷಲ್ ಇರುತ್ತೆ, ಮುದ್ದೆ ಆಗಿರ್ಬೋದು, ಬಸ್ಸಾರು ಆಗಿರ್ಬೋದು, ಇದೇ ರೀತಿ ಹಳ್ಳಿಗಳಲ್ಲಿ ಯಾವ್ಯಾವ ಅಡುಗೆ ಇರುತ್ತೆ, ಈ ರೀತಿ ಇದೆಲ್ಲ ಮಾಡ್ಬೋದು. ಮತ್ತು ಇವ್ರು ಹಾಕೊಂಬಂದಿರೋ ಗೆಟಪ್ಪು ಹಳ್ಳಿಗಳಲ್ಲಿ ದೊಡ್ಡ ಮನುಷ್ಯರು ಯಾವ ರೀತಿ ಇರ್ತಾರೆ, ಹಳ್ಳಿ ಜನಗಳು ಆ ಥರ ಗೆಟಪ್ ಹಾಕ್ಕೊಂಬಂದಿದ್ದಾರೆ. ಮತ್ತು ವಾಣಿ ಇರ್ಬೋದು, ಅಜ್ಜಿ ಥರ ಗೆಟಪ್ ಹಾಕ್ಕೊಂಬಂದಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ವಾಣಿಯವರು ಉಮಾಶ್ರೀ ಥರ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಈ ವಾರ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೋಡ್ತಿದ್ರೆ ಗೊತ್ತಾಗ್ತಾ ಇದೆ, ಓಂ ಪ್ರಕಾಶ್ ರಾವ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಜೋಡಿ ಆಗಿದ್ದಾರೆ. ಇವರಿಬ್ಬರು ಜೋಡಿ ಆಗ್ದಿರಾನೆ ಇವರಿಬ್ರು ತುಂಬ ಚೆನ್ನಾಗಿತ್ತು. ಈ ವಾರ ಇಬ್ಬರು ಜೋಡಿ ಆಗಿದ್ದಾರೆ. ತುಕಾಲಿ ಸಂತೋಷ್ ಕೊಡ್ತಾ ಇರೋ ಕ್ವಾಟ್ಲೆಗೆ ಓಂ ಪ್ರಕಾಶ್ ರಾವ್ ಅವರೇ ಹೊಡಿಯೋಕೆ ಹೋಗ್ತಿದ್ದಾರೆ. ಯಾರಿಗೆ ಕ್ವಾಟ್ಲೆ ಕೊಡ್ತಾರೆ ಅಂತ ನೋಡಬೇಕು. ಓಂ ಪ್ರಕಾಶ್ ಅವರು ಸುಮ್ಮನೆ ಕುಕ್ ಅಂತ ಇದ್ದಾರೆ, ಆದರೆ ಕ್ವಾಟ್ಲೆನೇ ಜಾಸ್ತಿ ಕೊಡ್ತಿದ್ದಾರೆ. ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇದೆ. ಮತ್ತು ಇದು ಗೆಟಪ್ ರೌಂಡ್ ಆಗಿರೋದ್ರಿಂದ ಕುಕ್ಕೆಲ್ಲ ಮಾಮೂಲಿ ಗೆಟಪ್ಪಲ್ಲೇ ಬಂದಿದ್ದಾರೆ. ಕ್ವಾಟ್ಲೆ ಎಲ್ಲ ಗೆಟಪ್ ಹಾಕ್ಕೊಂಬಂದಿದ್ದಾರೆ. ಮತ್ತು ಇನ್ನೊಂದು ತಮಾಷೆ ಏನು ಅಂದರೆ, ಈ ಕ್ವಾಟ್ಲೆಗೆ ಕುಕ್ಕಿಗೆ ಇಬ್ಬರನ್ನು ಬೆನ್ನಿಗೆ ಕಟ್ಟಿದ್ದಾರೆ. ಅಡುಗೆ ಮಾಡೋ ಐಟಮ್ಗಳನ್ನ ತೊಗೊಂಬರ್ತಿದ್ದಾರೆ. ಕಟ್ಟಿದಾಗಲೂ ಕ್ವಾಟ್ಲೆಗಳು ಏನಾದರೂ ಕ್ವಾಟ್ಲೆ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಏನಾದರೂ ಐಟಮ್ ತೊಗೊಂಬ ಅಂದರೆ ಅವ್ರು ಎಷ್ಟು ಆಟ ಆಡಿಸ್ತಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅದೇ ಥರ ಕಟ್ಟಿದಾಗಲೂ ಎಷ್ಟು ಆಟ ಆಡಿಸ್ತಾರೆ ಅಂತ ನೋಡಬೇಕು. ತುಕಾಲಿ ಸಂತೋಷ್ ಅವರು ಮತ್ತು ಓಂ ಪ್ರಕಾಶ್ ರಾವ್ ಅವರು ಅಲ್ಲಿಂದ ತರಬೇಕಾದ್ರೆ ಇಬ್ಬರು ಬೀಳ್ತಾರೆ ಕೆಳಗಡೆ. ಇದನ್ನು ನೋಡಿ ನನಗಂತೂ ತುಂಬಾ ನಗು ಬಂತು. ಸುಮ್ಮನೆ ಇದ್ದರೆ ಓಂ ಪ್ರಕಾಶ್ ರಾವ್ ಅವರು ಅಷ್ಟು ಮಾತುಗಳಾಡ್ತಾರೆ, ಇನ್ನು ಈ ರೀತಿ ಎಲ್ಲ ಇದ್ದರೆ ಇನ್ನು ಏನೇನಂತಾರೆ ಅಂತ ನೋಡಬೇಕು. ತುಕಾಲಿ ಸಂತೋಷ್ಗೆ ತಲೆ ಕೆಡೋದಂತೂ ಗ್ಯಾರಂಟಿ, ಓಂ ಪ್ರಕಾಶ್ ರಾವ್ ಅವ್ರ ಮಾತು ಕೇಳಿ. ಮತ್ತು ಕರಿಬಸಪ್ಪ ಕನ್ವರ್ ಲಾಲ್ ಗೆಟಪ್ ಹಾಕ್ಕೊಂಬಂದಿದ್ದಾರೆ. ಏನು ಮಾತಾಡ್ತಾರೆ, ಏನು ಡೈಲಾಗ್ ಹೊಡಿತಾರೆ ಅಂತ ನಮಗಂತೂ ಅರ್ಥ ಆಗಲ್ಲ. ಆದರೆ ಅವ್ರು ಮಾತಾಡೋ ಮಾತುಗಳು ನಗು ಅಂತೂ ಬರುತ್ತೆ. ಈ ಸತಿ ಅಂಬರೀಷ್ ಅವ್ರ ಗೆಟಪ್ ಹಾಕ್ಕೊಂಬರೋದ್ರಿಂದ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಈ ಸತಿ ಹನುಮಂತು ಚೈನೆಲ್ಲ ಹಾಕ್ಕೊಂಡು ವೈಟ್ ಬಟ್ಟೆ ಹಾಕ್ಕೊಂಬಂದಿದ್ದಾನೆ. ಹನುಮಂತು ಈ ಸಲ ಪುನೀತ ಜೋಡಿ ಆಗಿದ್ದಾರೆ. ಹೋದ ವಾರ ಅಂತೂ ಪುನೀತ್ ಅವರು ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಈ ವಾರ ಹನುಮಂತು ಜೊತೆ ಇರೋದ್ರಿಂದ ಯಾವ ರೀತಿ ಕಾಣಿಸ್ಕೊತಾರೆ, ಯಾವ ರೀತಿ ಇರ್ತಾರೆ ಅಂತ ನೋಡೋಣ. ವಾಣಿ ಮತ್ತು ರಕ್ಷಿತ್ ಅವ್ರು ಜೋಡಿ ಆಗಿದ್ದಾರೆ. ರಕ್ಷಿತಾ ಸೂರಜ್ ಅವ್ರಿಗೆ ಹೇಳ್ತಿದ್ದಾರೆ, ನಾನು ಅಡುಗೆ ಮಾಡ್ಬೇಕಾದ್ರೆ ಸೈಡಲ್ಲಿ ನಿಂಗೆ ಸ್ವಲ್ಪ ಇಕ್ತೀನಿ ಅಂತ. ಸೂರಜ್ ಹೇಳ್ತಿದ್ದಾರೆ, ಸೈಡಲ್ಲಿ ಇರೋದು ಪಿಂಡ ಅಮ್ಮ, ನನಗೆ ಯಾಕೆ ಹೇಳ್ತಿದ್ಯಾ ಅಂತ. ರಕ್ಷಿತಾ ಮಾತಾಡೋದೇ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಅವ್ರಿಗೇನು ಮಾತಾಡ್ತೀನಿ ಅಂತ ಗೊತ್ತಾಗಿಲ್ಲ ಅಂದರು, ಅವ್ರು ಮಾತಾಡ್ಬೇಕಂದ್ರೆ ಅರ್ಥ ಬೇರೆ ಥರನೇ ಬರುತ್ತೆ. ಅದರಿಂದ ಜನಗಳಿಗೆ ತುಂಬಾ ಇಷ್ಟ ಆಗಿದ್ದಾಳೆ ಮತ್ತು ತುಂಬ ನಗಿಸ್ತಾಳೆ. ಮತ್ತು ಇನ್ನೊಂದು ಪ್ರೋಮೋ ನೋಡೋಣ ಯಾವ ರೀತಿ ಇರುತ್ತೆ ಅಂತ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ನಿಮ್ಗೆ ಇದನ್ನು ನೋಡಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇವ್ರುಗಳಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.